ಶ್ರೀ ಗುರು ರಾಘವೇಂದ್ರಾಯ ನಮಃ. ಮಂತ್ರಾಕ್ಷತೆ ಅಂದ್ರೇನು, ಮಂತ್ರಾಕ್ಷತೆ ಮಹತ್ವ ಏನು ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಆ ಮಂತ್ರಾಕ್ಷತೆನ ಎಲ್ಲಾಯ್ತಲ್ಲಿ ಬೀಳಿಸೋದು, ಅದನ್ನು ಕಾಲಲ್ಲಿ ತುಳಿಯೋದು, ಈ ಥರ ಎಲ್ಲ ಮಾಡ್ತಾರೆ. ಮಂತ್ರಾಕ್ಷತೆ ಅಂದರೆ ಏನು? ಮಂತ್ರದಿಂದ ಕೂಡಿರುವ ಅಕ್ಷತೆ, ಮಂತ್ರಭೂತವಾದ ಅಕ್ಷತೆ. ಅಕ್ಷತೆ ಅನ್ನೋದು ಶುಭದ ಸಂಕೇತ. ಮದುವೆ ಶುಭ ಸಮಾರಂಭಗಳಲ್ಲಿ ಅಕ್ಷತೆ ಯೂಸ್ ಮಾಡೋದಕ್ಕೆ ಬೇರೆ ಬೇರೆ ಕಲ್ಲರ್ ಯೂಸ್ ಮಾಡ್ತಾರೆ. ಆದರೆ ರಾಘವೇಂದ್ರ ಮಠದಲ್ಲಾಗಲಿ ಮಂತ್ರಾಲಯದಲ್ಲಾಗಲಿ ಸಿಗೋ ಮಂತ್ರಾಕ್ಷತೆಗೆ ಅರಿಶಿಣ ಮತ್ತು ಸುಣ್ಣ ಸೇರಿಸಿ ಇದನ್ನು ದೇವತೆಗಳ ಸನ್ನಿಧಾನದಲ್ಲಿ ದುಃಖ ಪರಿಹಾರ ಮಾಡೋ ಮಂತ್ರಗಳನ್ನು ಹೇಳಿ ಅದನ್ನು ಪವಿತ್ರವನ್ನಾಗಿ ಮಾಡ್ತಾರೆ. ಈ ಮಂತ್ರಾಕ್ಷತೆನ ನಾವೇ ತಗೊಳ್ಳೋದಕ್ಕೂ ಬೇರೆಯವ್ರ ಹತ್ರ ಹೇಳಿ ತರಿಸಿ ನಾವು ಅದನ್ನು ಉಪಯೋಗಿಸೋದಕ್ಕೂ ತುಂಬ ವ್ಯತ್ಯಾಸ ಇದೆ. ನಾವೇ ತಗೊಳ್ಳೋದು ಶ್ರೇಷ್ಠ. ಈ ಮಂತ್ರಾಕ್ಷತೆಯನ್ನು ನಮ್ಮ ಜೊತೆ ಜೋಬಲ್ಲು, ಪರ್ಸಲ್ಲಿ ಇದೆಲ್ಲ ಯಾವಾಗಲೂ ನಮ್ಮ ಜೊತೆ ಇಟ್ಕೊಳ್ಳೋದ್ರಿಂದ ನಮ್ಗೆ ಕೆಟ್ಟ ಆಲೋಚನೆಗಳು ಬರೋದಿಲ್ಲ, ಕಾಯಿಲೆಗಳು ಕಡಿಮೆ ಆಗುತ್ತೆ. ರಾಯರು ಯಾವಾಗಲೂ ನಮ್ಮ ಜೊತೆ ಇದ್ದಾರೆ, ರಾಯರು ನಮ್ಮನ್ನು ಕಾಪಾಡ್ತಿದ್ದಾರೆ ಅನ್ನೋ ಭರವಸೆ ನಮ್ಮಲ್ಲಿರುತ್ತೆ. ಈ ಮಂತ್ರಾಕ್ಷತೆಯನ್ನು ರಾಘವೇಂದ್ರ ಮಠಗಳಲ್ಲಿ, ಬೃಂದಾವನದಲ್ಲಿ ರಾಘವೇಂದ್ರ ಸ್ವಾಮಿಗಳ ಪಾದ ಸ್ಪರ್ಶದಿಂದ ಮಾಡಿರ್ತಾರೆ. ಅದಕ್ಕೆ ಅದರದ್ದೇ ಆದ ಮಹತ್ವ ಇದೆ. ನಾವು ಯಾವುದೇ ರಾಘವೇಂದ್ರ ಮಠಕ್ಕಾಗಲಿ ಮಂತ್ರಾಲಯಕ್ಕಾಗಲಿ ಎಲ್ಲೇ ಹೋದ್ರೂ ಅರಿಶಿನ ಕುಂಕುಮ ಸಿಗಲ್ಲ. ಎಷ್ಟೋ ಜನ ನೋಡಿದ್ದೀನಿ, ಕುಂಕುಮನೇ ಇಲ್ಲ, ಇಲ್ಲಿ ಮಠದಲ್ಲಿ ಕುಂಕುಮನೇ ಸಿಗ್ತಾ ಇಲ್ಲ ಅಂತ ಹುಡುಕ್ತಾ ಇರ್ತಾರೆ. ಯಾವ ರಾಘವೇಂದ್ರ ಮಠದಲ್ಲೂ ಅರಿಶಿನ ಕುಂಕುಮ ಇಟ್ಟಿರಲ್ಲ. ರಾಘವೇಂದ್ರ ಸ್ವಾಮಿ ಮಠಗಳಲ್ಲಿ ಮಂತ್ರಾಕ್ಷತೆ ಸಿಗುತ್ತೆ, ಕುಂಕುಮ ಬೇರೆ ದೇವಸ್ಥಾನಗಳಲ್ಲೆಲ್ಲ ಇಟ್ಟಿರ್ತಾರೆ, ಅರಿಶಿನ ಕುಂಕುಮ ಎಲ್ಲ ಇರುತ್ತೆ. ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಮಾತ್ರ ಮಂತ್ರಾಕ್ಷತೆ ಸಿಗುತ್ತೆ. ಆ ಮಂತ್ರಾಕ್ಷತೆಯನ್ನು ಬಳಸೋದು ರೀತಿ ಯಾವ ಥರ ಅಂದರೆ, ಮಂತ್ರಾಕ್ಷತೆ ಕೊಟ್ಟ ತಕ್ಷಣ ಕೆಲವರು ಇದನ್ನೇನು ಮಾಡಬೇಕು ಅನ್ನೋದು ಗೊತ್ತಿಲ್ಲದೆ ಅಲ್ಲೇ ಕಿಟಿಗೆ ಹತ್ತಿರದಲ್ಲೋ ಎಲ್ಲೋ ದೇವಸ್ಥಾನದ ಮೂಲೆಯಲ್ಲಿ ಎಸ್ದು ಹೋಗೋದು, ಸೈಡಲ್ಲಿ ಇಟ್ಟು ಹೋಗೋದು, ಈ ಥರ ಎಲ್ಲ ಮಾಡ್ತಾರೆ. ಆ ಥರ ಮಾಡೋದ್ರಿಂದ ಶ್ರೇಷ್ಠ ಅಲ್ಲ. ಮಂತ್ರಾಕ್ಷತೆಯನ್ನು ತಗೊಂಡವರು ಅದನ್ನು ಭಕ್ತಿಯಿಂದ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಈ ಮಂತ್ರ ಹೇಳ್ಕೊಂಡು ತಲೆ ಕೂದಲು ಮಧ್ಯದಲ್ಲಿ ಸೇರಿಸಿಡೋದ್ರಿಂದ ಕೆಳಗೆ ಬೀಳೋದಿಲ್ಲ. ಈ ಥರ ಇಡೋದ್ರಿಂದ ತುಂಬ ಒಳ್ಳೆಯದು. ಅದನ್ನು ಕೆಳಗೆ ಬೀಳಿಸಿ ಬೇರೆಯವ್ರ ಕಾಲಲ್ಲಿ ನಾವು ತುಳಿಯೋದು ಒಳ್ಳೆಯದಲ್ಲ. ಅದಾದಮೇಲೆ ಮನೆಗೆ ಬಂದಮೇಲೆ ಮನೆಯಲ್ಲಿ ಒಂದು ಬಿಳಿ ಬಟ್ಟೆ ತೊಗೊಂಡು ಮುಡಿ ಬಟ್ಟೆ ತೊಗೊಂಡು ಆ ಮಡಿ ಬಟ್ಟೆಯಲ್ಲಿ ಮಂತ್ರಾಕ್ಷತೆಯನ್ನು ಕಟ್ಟಿಡ್ಬೋದು. ಅದಕ್ಕೆ ಒಂದು ತುಳಸಿ ಕುಡಿ ಹಾಕಿ ಕಟ್ಟಿಟ್ಟು, ಯಾರು ಎಲ್ಲ ಕಡೆ ಓಡಾಡ್ತೀವಿ ಅದರಿಂದ ದೇವ್ರ ಮನೆಯಲ್ಲಿ ಶುದ್ಧವಾದ ಜಾಗದಲ್ಲಿ ಅದನ್ನಿಟ್ಟು, ನಾವು ಹೊರಗಡೆ ಹೋಗಬೇಕಾದ್ರೆ ಅದನ್ನು 2 ಕಾಳಕ್ಕಿ ಮಂತ್ರಾಕ್ಷತೆಯನ್ನು ತಲೆ ಮೇಲೆ ಇಟ್ಕೊಂಡು ಹೋಗೋದ್ರಿಂದ ನಮ್ಮ ಜೊತೆ ಯಾವಾಗಲೂ ರಾಯರು ಇರ್ತಾರೆ. ನಾವು ಹೋಗೋ ಕೆಲಸ ಯಶಸ್ವಿಯಾಗುತ್ತೆ, ನಮಗೆ ನೆಮ್ಮದಿ ಇರುತ್ತೆ. ಅದನ್ನು ಮನೆಗಳಲ್ಲಿ ಬೀರುಗಳಲ್ಲಿಡ್ಬೋದು, ಪರ್ಸ್ಗಳಲ್ಲಿ ಇಟ್ಕೊಳ್ತಾರೆ. ನಾವು ಓಡಾಡೋ ಗಾಡಿಗಳಲ್ಲಿಡೋದ್ರಿಂದ ನಮ್ಗೆ ಧೈರ್ಯ ಜಾಸ್ತಿ ಇರುತ್ತೆ, ರಾಯರು ನಮ್ಮ ಜೊತೆ ಇದ್ದಾರೆ ಅನ್ನೋ ನಂಬಿಕೆ ಜಾಸ್ತಿ ಇರುತ್ತೆ. ಇದನ್ನು ಕಾಯಿಲೆ ಇರೋರು ಪ್ರತಿನಿತ್ಯ ಬೆಳಗ್ಗೆ ಎದ್ದು ಪ್ರತಿನಿತ್ಯ ಮಂತ್ರಾಕ್ಷತೆ ಕಾಳನ್ನು 2 ಕಾಳು ಬಾಯಿಗೆ ಹಾಕ್ಕೊಳ್ತಾ ಬಂದರೆ ಎಷ್ಟೋ ಜನಕ್ಕೆ ಕಾಯಿಲೆ ವಾಸಿಯಾಗಿದೆ. ರಾಯರು ಪವಾಡಗಳು, ಮಂತ್ರಾಕ್ಷತೆಯಿಂದ ಆಗಿರೋ ಪವಾಡಗಳು ತುಂಬ ಇದೆ. ರಾಯರು ಮಂತ್ರಾಕ್ಷತೆ ಪವಾಡಗಳನ್ನು ಮೊದಲಿಂದನೂ ಮಾಡ್ತಾನೆ ಬಂದಿದ್ದಾರೆ. ಈ ಮಂತ್ರಾಕ್ಷತೆಯನ್ನು ಯಾವಾಗಲೂ ಮನೇಲಿ ಇಟ್ಟು ಅದು ಮುಗ್ಗು ಬಂದು ಬೀಳ್ಚಾಗಿ ಹಾಳಾಗೋ ತನಕ ಇಡಬೇಡಿ, ಅದರಿಂದ ಒಳ್ಳೆಯದಲ್ಲ. ಆ ಮುಗ್ಗು ಬರೋದಕ್ಕೂ ಮುಂಚೆನೇ ಜಾಸ್ತಿ ಇದೆ ನಮ್ಮ ಮನೇಲಿ ಮಂತ್ರಾಕ್ಷತೆ, ಏನು ಮಾಡೋದು ಅನ್ನೋರು ಅದನ್ನು ಬೆಳಿಗ್ಗೆ ಎದ್ದ ತಕ್ಷಣ ಡೈಲಿ 2 ಕಾಳು ಬಾಯಿಗೆ ಹಾಕ್ಕೊಳ್ಳೋದ್ರಿಂದ ನಮ್ಗೆ ಯಾವ ಕಾಯಿಲೆ ಇರಲ್ಲ, ನಮ್ಮ ಮನಸ್ಸು ನೆಮ್ಮದಿಲಿರುತ್ತೆ, ಯಾವುದೇ ಯೋಚನೆಗಳು ಬರೋದಿಲ್ಲ. ಅದನ್ನು ಎಲ್ಲೆಲ್ಲೋ ಹಾಕಿ ವೇಸ್ಟ್ ಮಾಡಿ ಕಾಲಲ್ಲಿ ತುಳಿಯೋಕೆ ಮಾತ್ರ ಯಾವುದೇ ಕಾರಣಕ್ಕೂ ಹೋಗಬೇಡಿ. ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.